ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಸೆಂಡ್ಗೆ ಮಾಡೋದು ಕೆಲವರಿಗೆ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಬೇಯಿಸೋ ಮೆಥಡ್ ಗೊತ್ತಾಗಲ್ಲ, ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ, ಹದ ಗೊತ್ತಾಗೋದಿಲ್ಲ. ಬಟ್ ನಾನಿವತ್ತು ತುಂಬ ಸುಲಭವಾಗಿ ಉಳಿದಿರೋ ಅಂತಹ ಅನ್ನದಿಂದ ಹೇಗೆ ಸೆಂಡಿಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಸಲ ಮಾಡಿ ಇಟ್ಕೊಂಡ್ರೆ ನೀವು ವರ್ಷ ಪೂರ್ತಿ ಕೂಡ ಇಟ್ಕೊಳ್ಬಹುದು. ಈ ಸೆಂಡಿಗೆ ಮಾಡೋದಕ್ಕೆ ಫಸ್ಟ್ ನಾನು ಉಳಿದಿರೋ ಅಂತಹ ಅನ್ನ ತೊಗೊಂಡಿದ್ದೀನಿ. ಅನ್ನ ಉಳಿದೇ ಮಾಡಬೇಕು ಅಂತಿಲ್ಲ, ನಾನು ಸೆಂಡಿಗೆ ಮಾಡಬೇಕಂತಲೇ ಸ್ವಲ್ಪ ಜಾಸ್ತಿ ಅನ್ನ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅನ್ನ ಇಷ್ಟು ಮಿಕ್ಕಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾಡೋದು ತುಂಬ ಸುಲಭ, ಮತ್ತೆ ಬೇಯಿಸಬೇಕು ಅನ್ನೋದಿಲ್ಲ, ಏನೂ ಇಲ್ಲ, ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬ ರುಚಿಯಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಬಟ್ ಏನಂದರೆ ಬಿಸಿಲು ಚೆನ್ನಾಗಿರಬೇಕು. ಬಿಸಿಲು ಚೆನ್ನಾಗಿತ್ತು ಅಂದರೆ ಸೆಂಡಿಗೆ ಮಾಡೋದು ತುಂಬಾ ಸುಲಭ ಅಂತ ಹೇಳಬಹುದು. ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸು ಹಾಕ್ತಾ ಇದ್ದೀನಿ. ಇದಕ್ಕೆ ಮೊಸರು ಹಾಕು ಕೂಡ ಮಾಡಬಹುದು ಬರೀ, ಬಟ್ ನಾನಿಲ್ಲಿ ಆಮ್ಚೂರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ 1.5 ಸ್ಪೂನ್ನಷ್ಟು. ಜೊತೆಗೆ ನಾನು 1 ಲೋಟದಷ್ಟು ಹುಳಿ ಮಜ್ಜಿಗೆ, ಇದು ಕೂಡ ಅಷ್ಟೇ ನಿನ್ನೆ ಉಳಿದಿರುವಂತಹ ಮಜ್ಜಿಗೆ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಲ್ಲಿ ರುಬ್ಕೊಳ್ಬೇಕು. ಸ್ವಲ್ಪ ನೀರಾದರೂ ಕೂಡ ಪರವಾಗಿಲ್ಲ, ತುಂಬ ನೀರಾಗಿ ರುಬ್ಕೊಳ್ಬಾರ್ದು. ಈಗ ನೋಡ್ತಾ ಇರ್ಬೋದು ರುಬ್ಬಾಗಿದೆ, ಈ ರೀತಿ ಇರಬೇಕು. ಸೆಂಡಿಗೆ ಬಿಡೋದಕ್ಕೆ ಈಸಿ ಆಗುತ್ತೆ ಇಷ್ಟು ಲೆವೆಲಲ್ಲಿ ನಾವು ರುಬ್ಕೊಂಡ್ರೆ. ಈಗ ಇದನ್ನು ನಾನು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸ್ತಾ ಇದ್ದೀನಿ. ನೀವು ಫುಡ್ ಗ್ರೇಡ್ ಇರೋವಂತಹ ಪ್ಲಾಸ್ಟಿಕ್ ಶೀಟ್ನ ಕೂಡ ಹಾಕಿ ಸೆಂಡಿಗೆನ ಹಾಕ್ಕೊಳ್ಬೋದು. ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿದ್ರೆ 1 ಅಥವಾ 2 ದಿವಸದಲ್ಲೇ ಚೆನ್ನಾಗಿ ಬಿಸಿಲಿತ್ತು ಅಂದರೆ ಸೆಂಡಿಗೆ ಒಣಗುತ್ತೆ. ಬಟ್ ನಾವು ಕಾಟನ್ ಬಟ್ಟೆಯಲ್ಲಿ ಹಾಕಿದಾಗ 2 ದಿವಸ ನಾವು ಕಾಟನ್ ಬಟ್ಟೆಯಲ್ಲೇ ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಆಮೇಲೆ ನೀರು ಚಿಮ್ಮಿಸಿ ಇದನ್ನು ತೆಗೆದು ಕೊನೆಗೆ ಮತ್ತೆ ಇನ್ನೊಂದು ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಅಂದರೆ 3 ದಿವಸಗಳ ಕಾಲ ನಾವು ಒಣಗಿಸ್ಬೇಕಾಗತ್ತೆ ಕಾಟನ್ ಬಟ್ಟೆ ಯೂಸ್ ಮಾಡಿದ್ರೆ. ನಾನು ಬೆಳಗ್ಗೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಸೆಂಡಿಗೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ಈ ರೀತಿ ಇಷ್ಟು ದೊಡ್ಡದಾಗಿ ಹಾಕಿದ್ರೆ ಸಾಕು. ಈಗ ಡೇ 1 ಅಂದರೆ ನಾನು ಬೆಳಗ್ಗೆ ಹಾಕಿದ್ದೆ, ಸಂಜೆ ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಇಷ್ಟು ಒಣಗಿದೆ ಅಂತ. ಈಗ ಇದನ್ನು ನಾನು ಸಂಜೆ ಕೂಡ ಅಷ್ಟೇ ಮನೆ ಒಳಗಡೆ ಫ್ಯಾನ್ ಗಾಳಿಯಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ಅಂದರೆ ಸೆಕೆಂಡ್ ಡೇ ಕೂಡ ನಾನು ಬಿಸಿಲಲ್ಲಿ ಹಾಕಿದ್ದೀನಿ. ಬಿಸಿಲು ಚೆನ್ನಾಗಿದೆ, ಸೊ ಹಾಗಾಗಿ ಚೆನ್ನಾಗಿ ಕೂಡ ಒಣಗಿದೆ. ಸಂಜೆ ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಒಣಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು, ಅಂದರೆ ಸೆಕೆಂಡ್ ಡೇ ಸಂಜೆ ಅಷ್ಟೊತ್ತಿಗೆ ನಾನು ನೀರು ಚಿಮ್ಮಿಸ್ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ. ನೀರು ಚಿಮ್ಮಿಸಿದ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕಂದ್ರೆ ಒಂದು 2 ನಿಮಿಷ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನಂತರ ನಾವು ಈಸಿಯಾಗಿ ನೋಡ್ತಾ ಇರ್ಬೋದು ಸೆಂಡಿಗೆನ ಕಾಟನ್ ಬಟ್ಟೆಯಿಂದ ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ಕೊಳ್ತಾ ಇದೆ ಅಂತ. ಈ ರೀತಿ ಕಾಟನ್ ಬಟ್ಟೆ ಹಾಕಿದ್ರೆ ನಾವು ನೀರು ಚಿಮ್ಮಿಸ್ಬಿಟ್ಟು ಸೆಂಡಿಗೆನ ತೆಗಿಬೇಕಾಗತ್ತೆ. ಪ್ಲಾಸ್ಟಿಕ್ ಶೀಟಲ್ಲಾದರೆ ನೀರು ಚಿಮ್ಮಿಸೋದು ಬೇಡ, ಹಾಗೆ ಡೈರೆಕ್ಟಾಗಿ ಎದ್ದು ಬಿಡುತ್ತೆ. ಈಗ ಸೆಂಡಿಗೆನೆಲ್ಲ ತೆಗೆದುಬಿಟ್ಟು ನಾನು ಬೇರೆ ಒಂದು ತಟ್ಟೆಗೆ ಹಾಕಿ ಜೋಡಿಸ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನಾವು ನೆಕ್ಸ್ಟ್ ಡೇ ಅಂದರೆ 3rd ಡೇ ಕೂಡ ಇದನ್ನು ಒಣಗಿಸ್ಕೋಬೇಕಾಗತ್ತೆ. ನಾನು ತಟ್ಟೆಯಲ್ಲೇ ಜೋಡಿಸಿಟ್ಕೊಂಡು ಇದನ್ನು ಕೂಡ ಅಷ್ಟೇ ಇವತ್ತು ಫ್ಯಾನ್ ಗಾಳಿಯಲ್ಲೇ ಒಣಗಿಸ್ಕೊಳ್ತಾ ಇದ್ದೀನಿ ಮನೆ ಒಳಗೆ. ನೀವು ಅನ್ನ ಉಳಿಸ್ಕೊಂಡೇ ಸೆಂಡಿಗೆ ಮಾಡಬೇಕು ಅಂತ ಇಲ್ಲ. ನಿಮಗೇನಾದ್ರು ಸೆಂಡಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋದಾದರೆ ಅನ್ನನ ಮಾಡಿಕೊಂಡು ಕೂಡ ನೀವು ಸೆಂಡಿಗೆನ ಮಾಡ್ಕೊಳ್ಬೋದು. ಈಗ ನಾನು 3rd ಡೇ ಬಿಸಿಲಲ್ಲಿ ಒಣಗಿಸಿದ್ದೀನಿ. ನೋಡ್ತಾ ಇರ್ಬೋದು ಬಿಸಿಲಲ್ಲಿ ಒಣಗಾದ್ಮೇಲೆ ಈ ರೀತಿ ಆಗಿದೆ ಸೆಂಡಿಗೆ. ತುಂಬಾ ಚೆನ್ನಾಗಿ ಆಗಿದೆ, ಕ್ರಿಸ್ಪಿಯಾಗಿ ಆಗಿದೆ. ಈಗ ಇದನ್ನು ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯಿಸಿ ಇಟ್ಕೊಂಡಿರಬೇಕು. ಈಗ ನಾನು ಸೆಂಡಿಗೆನ ಹಾಕ್ತಾಯಿದ್ದೀನಿ. ನಾವು ರೆಗ್ಯುಲರಾಗಿ ಅಕ್ಕಿನ ನೆನೆಸಿ ಸೆಂಡಿಗೆ ಮಾಡ್ತೀವಲ್ಲ, ಅದೇ ರೀತಿ ಅದೇ ರುಚಿಯಲ್ಲಿ ಬರುತ್ತೆ ಸೆಂಡಿಗೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿತ್ತು, ತುಂಬ ಸುಲಭ ಮಾಡೋದು ಕೂಡ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.